ತುಂಬ ಖುಷಿ ಕೊಡ್ತಿದೆ ಸರ್. ಸೊ ಸೀಯಿಂಗ್ ದಿ ಪ್ರೋಗ್ರೆಸ್ ನೋಡ್ತಿದ್ರೆ ಡೇ ಒನ್ನಿಂದ ಈಗವರೆಗೂ ನೋಡಿದ್ರೆ ತುಂಬ ಬೆಳವಣಿಗೆ ಇದೆ. ಸೊ ಅದರಿಂದ ತುಂಬ ಖುಷಿ ಆಯಿತು. ಆ್ಯಂಡ್ ಜನರು ವೀಕ್ ಡೇಸಲ್ಲೂ ಬಂದು ನೋಡ್ತಿದ್ದಾರೆ ಅಂದರೆ ಅದಕ್ಕಿಂತ ಖುಷಿ ಬೇರೆ ಏನೇನಿಲ್ಲ. ಆ್ಯಂಡ್ ಜಾನ್ವರಿ ಫಸ್ಟ್ ದಿನವೇ ಇನ್ 2025 ಫಸ್ಟ್ ದಿನವೇ ಬಂದು ಜನ ನೋಡ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ನಾನು ಅಂದ್ಕೊಂಡಿದ್ದೆ ಇದು ಬರೀ ಸ್ಟೂಡೆಂಟ್ಸ್ಗೆ ಲೈಕ್ ತುಂಬ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತ, ಬಟ್ ಸ್ಟೂಡೆಂಟ್ಸ್ಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ರಿವ್ಯೂಸ್ ಬಂದು ನೋಡಿದ್ಮೇಲೆ ಪ್ಯಾರೆಂಟ್ಸ್ ಕೂಡ ತುಂಬ ಇಷ್ಟಪಡ್ತಿದ್ದಾರೆ. ಸೊ ಅವರು ಕೂಡ ನೋಡಬೇಕಾಗಿರುವಂಥ ಸಿನಿಮಾ ಇದು. ಈ ಜನರೇಷನಿಗೆ ಏನು ಮೆಸೇಜ್ ಬೇಕಾಗಿದೆಯೋ ಆ ಕಂಟೆಂಟ್ ನೋಡಿ ಜನ ಇಷ್ಟಪಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಯಿತು. ಸೊ ಹೌದು 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 ತುಂಬ ಕಷ್ಟ ಸರ್. ಎಸ್ ಏನು ಅಂದ್ಕೊಂಡಿರ್ತಾರೆ ಬರೀ ಒಂದು ಸ್ಟೂಡೆಂಟ್ ಅಂತ ಅಂದಾಗ ಬರೀ ಏನೋ ಒಂದು ಲವ್, ಒಂದು ರೊಮ್ಯಾನ್ಸ್ ಏನೋ ಒಂದು ತೋರಿಸಿರ್ತಾನೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದು ಖಂಡಿತ ಅಲ್ಲ. ರಿವ್ಯೂ ಕೊಟ್ಟಾಗ ಕೂಡ ಅದನ್ನೇ ಎಲ್ಲರೂ ಹೇಳ್ತಾರೆ, ಇಟ್ ಇಸ್ ನಾಟ್ ಜಸ್ಟ್ ಲೈಫ್ ಬಗ್ಗೆನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ರಿವ್ಯೂಸ್ ಎಲ್ಲ ಕೇಳಿಸ್ಕೊಂಡಾಗ ನನಗೆ ತುಂಬ ಖುಷಿ ಆಗುತ್ತೆ. ಎಸ್ ಆ್ಯಂಡ್ ಲೈಕ್ UI ಬಂದಿದೆ, ಮ್ಯಾಕ್ಸ್ ಬಂದಿದೆ. ಸೊ ಅದ್ರ ಮಧ್ಯದಲ್ಲಿ ನಮ್ಮದು ಒಂದು ಡಿಫ್ರೆಂಟ್ ಜಾನ್ರೇನೇ ಇದೆ ಅಂತ ಹೇಳ್ಬೋದು. ಸೊ ಆ್ಯಂಡ್ ಪೀಪಲ್ ಆರ್ ಲೈಕಿಂಗ್ ಇಟ್. ಜನ ನೋಡಿ ಇಷ್ಟಪಡ್ತಿದ್ದಾರೆ. ಐ ಥಿಂಕ್ ಡಿಸೆಂಬರ್ ಇಸ್ ದ ಲಕ್ಕಿ ಮಂತ್ ಅಂತ ಹೇಳ್ಬೋದು. ತುಂಬ ಜನ ಹೇಳಿದ್ದಾರೆ. ಸೊ ಆ ಥರ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಪೀಪಲ್ ಆರ್ ರೆಕಗ್ನೈಸಿಂಗ್. ಪೂಜಾ ಅಂತ ಕರೀತಾರೆ. ಸೊ ನನಗದು ಬಹಳ ಇಷ್ಟ ಆಯಿತು. ಆ್ಯಂಡ್ ತುಂಬ ಜನ ಹೇಳಿದ್ದಾರೆ ನಿಮ್ಮದು ಕ್ಯಾರೆಕ್ಟರ್ ತುಂಬ ಚಿಕ್ಕದಾಗಿದ್ರೇನು, ಪಾತ್ರ ತುಂಬ ಚಿಕ್ಕದಾಗಿದ್ರೇನು, ತುಂಬ ಇಂಪ್ಯಾಕ್ಟ್ಫುಲ್ ಕ್ಯಾರೆಕ್ಟರ್, ತಲೆಯಲ್ಲಿ ಉಳ್ಕೊಳ್ಳೋ ಅಂಥ ಕ್ಯಾರೆಕ್ಟರ್ ಅಂತ ತುಂಬ ಜನ ಹೇಳ್ತಾರೆ. ಸೊ ತುಂಬ ಖುಷಿ ಆಯಿತು. ತುಂಬ ಕನೆಕ್ಟ್ ಆಗಿದ್ರೆ ಒಂದಷ್ಟು ಸೀನ್ಗಳು ಅಂದರೆ ನಿಮ್ಮದೇ ಬಂದಾಗ ಸಾಕಷ್ಟು ನೋಡ್ತಾ ಇದ್ದೀವಿ. ಈಗ ಮೆಡಿಕಲ್ ಕಾಲೇಜಲ್ಲಿ ಆಗಿದ್ದಾಗಲಿ ಒಂದಷ್ಟು ವಿಚಾರಗಳು ಒಂದೊಂದು ಕ್ಯಾಂಡಲ್ ಹಿಡ್ಕೊಂಡು ಪ್ರೊಟೆಸ್ಟ್ ಆಗಿ ಮತ್ತೊಂದು ಮಾಡ್ತಾರೆ, ಏನೂ ಆಗೋದಿಲ್ಲ. ಬಟ್ ಈ ಸೀನ್ಗಳು ನೋಡಿದಾಗ ಅಂಥವ್ರಿಗೆ ಹಂಗೆ ಮಾಡಿದವ್ರಿಗೆ ಏನೋ ನಾವು ಶಿಕ್ಷೆ ಕೊಡಬೇಕು ಅನ್ನೋ ಥರ ಥರ ಇದೆ. ಥಿಯೇಟರ್ ನೋಡಿದಾಗ ಹೌದು ಮಾಡಬೇಕು, ಒಂದು ಮಾಡಿದ ಸರಿ ಅನ್ನೋ ಥರ ಆಗುತ್ತೆ. ಸೊ ಆ ಸೀನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಡೈರೆಕ್ಟ್ ಇದ್ರೆ ಒಂದು ಸೀನ್ ಇರುತ್ತೆ ಹಾಂ ನನಗೆ ಇದು ನನ್ನ ಡೆಬ್ಯೂ ಸಿನಿಮಾ. ಸೊ ನಮ್ಗೆ ಅಫ್ಕೋರ್ಸ್ ಭಯ ಇತ್ತು ನನಗೆ, ಹೀಗಪ್ಪ ಮೊದಲೇ ಈ ಥರ ರೋಲು ತುಂಬ ಅಫ್ಕೋರ್ಸ್ ಬ್ಯೂಟಿಫುಲ್ ರೋಲ್, ಅದು ತುಂಬ ಕನೆಕ್ಟ್ ಆಗೋವಂಥ ರೋಲು. ಸೊ ಈ ಥರ ಒಪ್ಕೊಳ್ಬೇಕಾದ್ರೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ವೇಟೇಜ್, ಅದನ್ನು ಕ್ಯಾರಿ ಮಾಡೋದು ತುಂಬ ಕಷ್ಟ. ಸೊ ಅದೊಂದು ಭಯ ಇತ್ತು ನನಗೆ, ಎಷ್ಟು ಒಳ್ಳೆ ಪಾತ್ರನ ನಾನು ಹ್ಯಾಂಡಲ್ ಮಾಡ್ಬೋದಾ ಅನ್ನೋದೊಂದು ನನ್ನ ತಲೆಯಲ್ಲಿ ನಿಜವಾಗ್ಲೂ ಡೌಟ್ ಇತ್ತು. ಬಟ್ ಹೋಗ್ತಾ ಪ್ರದೀಪ್ ಸರ್ ಎಕ್ಸ್ಪ್ಲೇನ್ ಮಾಡೋದಾಗಲಿ, ಹೀಗೆ ಮಾಡು ಅನ್ನೋದಾಗಲಿ, ಟೀಮು ತುಂಬ ಸಪೋರ್ಟಿವ್ ಆಗಿತ್ತು. ಸೊ ಇಟ್ ವಾಸ್ ಈಸಿ, ಬರ್ತಾ ತುಂಬ ಈಸಿ ಆಯಿತು. ಆ್ಯಂಡ್ ಐ ಫೀಲ್ ಐ ಹ್ಯಾವ್ ಗಿವನ್ ಜಸ್ಟಿಸ್ ಟು ದ್ಯಾಟ್ ರೋಲ್. ಸಿನಿಮಾದ ಕ್ಲೈಮ್ಯಾಕ್ಸ್ ಒಂದಷ್ಟು ಜನ ಪ್ರಶ್ನೆ ಕೇಳ್ತಾನೆ ಇದ್ದಾರೆ, ಇದೇನಿದೆ ಡಿಲೀಟೆಡ್ ಸೀನ್ಸ್ ಏನು ಅರ್ಥಕ್ಕೆ ಬಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಬಂತು. ನಾವು ಕೂಡ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿದ್ದು, 27th ನೋಡಿದ್ದು. ನನಗೂ ಅದೇ ತಲೆಯಲ್ಲಿ ಓಡ್ತು ಏನಿದು ಅಂತ. ಆ್ಯಂಡ್ ಅವ್ರು ಹೇಳ್ತಾನೆ ಇದ್ರು, ಪ್ರದೀಪ್ ಸರ್ ಹೇಳ್ತಾನೆ ಇದ್ರು, ಎಲ್ಲ ಸಿನಿಮಾದಲ್ಲೂ ಒಂದು ಗುಡ್ ಎಂಡಿಂಗ್ ಇರುತ್ತೆ, ಎಲ್ಲ ಒಂದು ಬ್ಯಾಡ್ ಎಂಡಿಂಗ್ ಇರುತ್ತೆ ಅಂತ. ಬಟ್ ನಮ್ಮ ಸಿನಿಮಾದಲ್ಲಿ ಎರಡೂ ಇದೆ. ಏನೋ ಒಂಥರ ಒಂದು ಮಿಕ್ಸ್ಡ್ ಎಮೋಷನ್ಸ್, ಒಂದು ಮಿಕ್ಸ್ಡ್ ರಿಯಾಕ್ಷನ್ಸ್ ಇರೋವಂಥ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಡಿಫ್ರೆಂಟ್ ಆ್ಯಂಡ್ ಫ್ರೆಶ್ ಕಂಟೆಂಟ್ ಅಂತ ಹೇಳ್ಬೋದು. ಜನರು ಕೂಡ ಅದನ್ನೇ ಹೇಳ್ತಿದ್ದಾರೆ, ತುಂಬ ಫ್ರೆಶ್ ಕಂಟೆಂಟ್ ಜೊತೆ ಬಂದಿದೆ ಸಿನಿಮಾ, ಎಲ್ಲರೂ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಬಂದವರೆಲ್ಲ ಯಾರು ಮೀಡಿಯಮ್ ಅಂತ ಏನೂ ಹೇಳಿಲ್ಲ, ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತಿರೋದು. ಸೊ ತುಂಬ ಖುಷಿ ಆಗ್ತಿದೆ ಎಲ್ಲ ನೋಡಿ. ಹೌದು ನಿಜ ಅದು. ಆ್ಯಕ್ಚುಲಿ ನಾನು ಕೂಡ ನನ್ನ ಫ್ಯಾಮಿಲಿ ಜೊತೆ ಹೋಗ್ಬೇಕಂತ, ರಿಲೇಟಿವ್ಸ್ ಜೊತೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ನಮಗೆ ಸೀಟ್ ಸಿಗಲಿಲ್ಲ January 1st. ನನಗೆ ಆವಾಗ ಓಕೆ ತುಂಬ ಖುಷಿ ಆಯಿತು, ಇಷ್ಟು ಚೆನ್ನಾಗಿ ಓಡ್ತಿದೆ ಸಿನಿಮಾ ಅಂದಾಗ. ಆ್ಯಂಡ್ January 1st ಎಕ್ಸ್ಪೆಕ್ಟೇಷನ್ಸೇ ಇರಲಿಲ್ಲ, ಅಷ್ಟು ಜನ ಬಂದು ನೋಡಿದ್ದಾರೆ, ಫುಲ್ ಆಗಿದೆ, ನಮಗೆ ಸೀಟ್ ಸಿಗಲಿಲ್ಲ. ಸೊ ಖುಷಿ ಆಗುತ್ತೆ ತುಂಬ. ಎಸ್ ಅದೇ ನಾ ಹೇಳ್ದಂಗೆ ಸ್ಟೂಡೆಂಟ್ಸ್ ಅಂತ ಅಲ್ಲ, ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ, ಎಲ್ಲ ಏಜ್ ಜನರಿಗೂ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ. ಪ್ಯಾರೆಂಟ್ಸ್ ಸ್ಪೆಷಲಿ ಸಿನಿಮಾ ನೋಡಿ ಬಂದಮೇಲೆ ಹೇಳ್ತಾರೆ ಇದು ಮಕ್ಳಿಗೆ ಮಾತ್ರ ಅಲ್ಲ, ಪ್ಯಾರೆಂಟ್ಸ್ ಕೂಡ ನೋಡಬೇಕಾಗಿರೋಂಥ ಸಿನಿಮಾ ಅಂತ. ಆ್ಯಂಡ್ ದ್ಯಾಟ್ ಇಸ್ ಟ್ರೂ.
ಸೊ ನಾನು ಇಲ್ಲೂ ಕೇಳ್ಕೊಳ್ಳೋದೆಲ್ಲ ಎಲ್ಲರಿಗೂ ಹಾಗೆಯೇ, ಎಲ್ಲರೂ ಹೋಗಿ ನೋಡಿ. ಪ್ಯಾರೆಂಟ್ಸ್ ಕೂಡ ಖಂಡಿತವಾಗ್ಲೂ ನೋಡಬೇಕಾಗಿರೋಂಥ ಸಿನಿಮಾ. ಸೊ ಇನ್ನೂ ನೋಡಿಲ್ಲ ಅಂದರೆ ಈಗಲೇ ಥಿಯೇಟರ್ಸ್ಗಳಿಗೆ ಹೋಗಿ ನೋಡಿ ಅಂತ ನಾನು ಕೇಳ್ಕೊತೀನಿ. ಈ ಸಿನಿಮಾಗೆ ಇಡೀ ಇಂಡಸ್ಟ್ರಿ ಜೊತೆ ನಿಂತಿರೋದು, ಯಾಕಂದ್ರೆ ಯೋಗರಾಜ್ ಭಟ್ರು ತುಂಬ ಪ್ರೀತಿಯಿಂದ ಒಂದು ವಿಡಿಯೋ ಮಾಡ್ತಾರೆ, ಮಾತಾಡಿದ್ದಾರೆ, ಹೌದು. ಸಿಂಪಲ್ ಸುಂದರ್ ಮಾತಾಡಿದ್ದಾರೆ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ದೆವ್ ಡನ್. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆ ಸಪೋರ್ಟ್ ಇದೆಯಲ್ಲ, ಖಂಡಿತ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಅಷ್ಟೇ, ಕನ್ನಡ ಸಿನಿಮಾಸ್, ಕನ್ನಡ ವ್ಯೂವರ್ಸ್ ಎಲ್ಲರೂ ಕನ್ನಡ ಸಿನಿಮಾಸ್ ನೋಡಬೇಕು, ಕನ್ನಡ ಇಂಡಸ್ಟ್ರಿನ ಬೆಳೆಸಬೇಕು ಅಂತ ನಾನು ಕೇಳ್ಕೊತೀನಿ.